ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ಈ ದಿನದ ದೇವರ ವಾಕ್ಯ 1 ಯೋಹಾನ 5ನೇ ಅಧ್ಯಾಯ 14ನೇ ವಚನ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಕೆಲವು ಕಾರ್ಯಗಳಿಗಾಗಿ ಅಧಿಕ ಆಸಕ್ತಿಯಿಂದ ಪ್ರಾರ್ಥಿಸಿಯೂ ಅದಕ್ಕೆ ಪ್ರತ್ಯುತ್ತರ ಸಿಗದೆ ಹೋದ ಕಾರಣ ತಮ್ಮ ಎದುರು ನೋಡುವಿಕೆಗೆ ವಿರುದ್ಧವಾಗಿ ಉತ್ತರವು ಬಂದ ನಿಮಿತ್ತವಾಗಿಯೂ ತಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಅಧಿಕವಾಗಿ ಬೇಸರಗೊಳ್ಳುತ್ತಾರೆ. ಈ ರೀತಿಯಾಗಿ ಅವರಿಗೆ ಉತ್ತರವು ಸಿಗದೆ ಹೋಗುವುದರ ಕಾರಣವನ್ನು ಕುರಿತು ಅಪೊಸ್ತಲನಾದ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ: ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಯಾಕೋಬ 4:3. ಆದ್ದರಿಂದಲೇ ನಮ್ಮ ಭೋಗಗಳನ್ನು ಅಥವಾ ಇಚ್ಛೆಗಳನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸುವುದಾದರೆ ಆ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲವೆಂದು ನಾವು ಅರಿತುಕೊಳ್ಳುತ್ತೇವೆ. ದೇವರ ಚಿತ್ತಾನುಸಾರ ಪ್ರಾರ್ಥಿಸಬೇಕೆಂದು ಅಪೊಸ್ತಲನಾದ ಯೋಹಾನನು ಹೇಳುವ ಹಾಗೆಯೂ ಕರ್ತನಾದ ಯೇಸು ನಿನ್ನ ಚಿತ್ತ ನೆರವೇರಲಿ ಎಂದು ಪ್ರಾರ್ಥಿಸಲು ಮಾದರಿ ತೋರಿಸಿದ ಹಾಗೆಯೂ ಕೆಲವರು ಮನಸ್ಸಿಲ್ಲದವರಾಗಿರುತ್ತಾರೆ. ಇವರು ದೇವಕ್ರಮವನ್ನು ಅನುಸರಿಸದೆ ತಮ್ಮ ಇಚ್ಛೆಗಳನ್ನು ಬಿಟ್ಟು ಬಿಡಲು ಮನಸ್ಸಿಲ್ಲದವರಾಗಿ ಅವುಗಳಿಗಾಗಿ ಬಲವಂತವಾಗಿ ಪ್ರಾರ್ಥಿಸುತ್ತಾರೆ. ಉದಾಹರಣೆಗೆ ವಿವಾಹಕ್ಕಾಗಿ, ಉದ್ಯೋಗಕ್ಕಾಗಿ ಮೊದಲಾದ ಹಲವು ಕಾರ್ಯಗಳಿಗಾಗಿ ಅಸಭ್ಯವಾಗಿ ವಿಜ್ಞಾಪನೆಯನ್ನು ಮಾಡುತ್ತಾರೆ. ಪ್ರಿಯ ದೇವಜನರೇ, ನೀವು ಈ ರೀತಿಯಾಗಿ ವಿಜ್ಞಾಪನೆ ಮಾಡದೆ ಲೌಕಿಕ ಪ್ರಕಾರವಾಗಿ ಯಾವ ಕಾರ್ಯವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಕರ್ತನ ಹಸ್ತದಲ್ಲಿ ಒಪ್ಪಿಸಿಕೊಡಬೇಕು. ಆಗ ಆತನು ತನ್ನ ಚಿತ್ತಾನುಸಾರವಾಗಿಯೇ ನಿಮಗೆ ಅನುಗ್ರಹಿಸುವನು. ಅದು ನಿಮಗೆ ಶುಭವಾಗಿಯೇ ಇರುವುದು. ಅರಸನಾದ ಸೌಲನು ಮರಣ ಹೊಂದಿದ ನಂತರ ದಾವೀದನು ಅವನ ಸ್ಥಾನದಲ್ಲಿ ತಾನು ಅರಸನಾಗಬೇಕೆಂದು ಅರಿತಿದ್ದರೂ ತನ್ನ ಮುಂದೆ ಇದ್ದ ಅಡೆತಡೆಗಳು ನೀಗಿಸಲ್ಪಟ್ಟು ತೆರೆದ ಬಾಗಿಲು ಇದ್ದುದರಿಂದ ಅದುವೇ ದೇವರ ಚಿತ್ತವೆಂದು ಎಣಿಸಿ ಅವನು ಅರಸನ ಸ್ಥಾನವನ್ನು ತೆಗೆದುಕೊಳ್ಳಲಿಲ್ಲ. ದೇವರ ಚಿತ್ತದಿಂದ ನಾನು ಅಗಲಿ ಹೋಗುವೆನೋ ಎಂಬ ಭಯದಿಂದ ನಾನು ಯೆಹೂದ ದೇಶದ ಯಾವುದಾದರೊಂದು ಪಟ್ಟಣಕ್ಕೆ ಹೋಗಬಹುದೋ ಎಂದು ಕರ್ತನ ಬಳಿ ವಿಚಾರಿಸಿದನು. ಈ ವಾಕ್ಯವನ್ನು 2 ಸಮುವೇಲ 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅದಕ್ಕೆ ಕರ್ತನು ಅವನಿಗೆ ಅನುಕೂಲವಾದ ಉತ್ತರವನ್ನು ಕೊಟ್ಟಾಗಲೂ ಅವನು ಮತ್ತೆ ದೇವರ ಚಿತ್ತವನ್ನು ಖಚಿತವಾಗಿ ಅರಿತುಕೊಳ್ಳುವಂತೆ ಯಾವ ಊರಿಗೆ ಹೋಗಲಿ ಎಂದು ಕೇಳಿ ದೇವರ ಚಿತ್ತವನ್ನು ಸ್ಪಷ್ಟವಾಗಿ ಅರಿತುಕೊಂಡನು. ಈ ರೀತಿಯಾಗಿ ಹಲವು ಸಂದರ್ಭಗಳಲ್ಲಿ ತನ್ನ ಜೀವಿತದಲ್ಲಿ ದೇವರ ಚಿತ್ತವನ್ನು ಅರಿತುಕೊಂಡು ಅದರ ಪ್ರಕಾರ ಮಾಡುವುದರಲ್ಲಿ ಹೆಚ್ಚಾದ ಗಮನವನ್ನು ಸಲ್ಲಿಸಿದ್ದರಿಂದ ಅವನು ತನ್ನ ಜೀವಿತದ ಆರಂಭದಲ್ಲಿ ಹಲವು ಕಲಹಗಳನ್ನು, ಸಮಸ್ಯೆಗಳನ್ನು ಸಂಧಿಸಿದಾಗಲೂ ಅವನ ಅಂತ್ಯವು ಆಶೀರ್ವಾದವೂ ಘನವುಳ್ಳದ್ದಾಗಿಯೂ ಇತ್ತು. ಆದ್ದರಿಂದಲೇ ಎಲ್ಲ ವಿಷಯಗಳಿಗಾಗಿಯೂ ದೇವರ ಚಿತ್ತಾನುಸಾರವಾಗಿ ಮಾತ್ರವೇ ಪ್ರಾರ್ಥಿಸಬೇಕೆಂಬುದು ನಿಮ್ಮ ಯೋಚನೆಯಾಗಿರುವುದಾದರೆ ನಿಮ್ಮ ಜೀವಿತವು ಆಶೀರ್ವಾದವೂ ಅಂತ್ಯವು ಮಹಿಮೆಯಾಗಿಯೂ ಇರುವುದು. ಆದ್ದರಿಂದಲೇ ಆತನ ಆಜ್ಞೆಗಳನ್ನು ಕೈಗೊಂಡು ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು ಎಂದು ಹೇಳಲ್ಪಟ್ಟಿದೆ. 1 ಯೋಹಾನ 3:22ನೇ ವಚನ. ನಮ್ಮ ದೇವರು ಎಷ್ಟು ಒಳ್ಳೆಯವನು. ಈ ವಾಕ್ಯವನ್ನು ಕೇಳುತ್ತಿರುವ ಎಲ್ಲರನ್ನೂ ದೇವರು ಆಶೀರ್ವದಿಸಲಿ. ಆಮೇನ್.